ಕೊಕ್ಕೋ ಒಂದು ಉಪಬೆಳೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಕೊಕ್ಕೋ ಹೇಳೋದೊಂದು ಉಪಬೆಳೆಯಾಗಿ ಹೇರಳವಾಗಿ ಬೆಳೆಯುತ್ತಾರೆ. ಕೊಕೊನಟ್ಟು ಮತ್ತು ಅಡಿಕೆ ಇದರ ಮಿಡ್ಲಿನಲ್ಲಿ ಕೊಕ್ಕೋವನ್ನು ಬೆಳೀತಾರೆ. ಕೊರೋನಾ ಟೈಮಲ್ಲಿ ನಮಗೆ ಒಂದು ಧಾರಾಳಕವಾದ ಸಮಯ ಸಿಕ್ಕಿತ್ತು ಏನು ಮಾಡ್ಬೋದು ಅಂತ ಹೇಳೋದನ್ನು ತಿಳಿಲಿಕ್ಕೆ. ನಾನು ನನ್ನ ಹೆಂಡತಿ ಸ್ವಾತಿ ಇಬ್ಬರು IT ವರ್ಕ್ ಮಾಡ್ತಿದ್ದೆವು. 2020ರಲ್ಲಿ ಡ್ಯೂರಿಂಗ್ ಕೊರೋನಾ ಟೈಮ್ನಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾಗ ನಾವು ಕೃಷಿ ಮಾಡ್ತಾನೂ ಇದ್ದೆವು, ಅದರ ಜೊತೆಗೆ ವರ್ಕ್ ಮಾಡ್ತಾಯಿದ್ದೆವು. ಸೊ ಮನೇಲಿದ್ದ ಕಾರಣ ಈ ಕೊಕ್ಕೋವನ್ನು ಏನು ಮಾಡ್ಬೋದು, ಇದರಿಂದ ಏನಾದರೂ ಉಪಯೋಗಕರವಾದ ಪ್ರಾಡಕ್ಟ್ಸ್ ಮಾಡ್ಬೋದಾ ಅಂತ ನೋಡ್ತಾಯಿದ್ದೆವು. ಹಾಗೆ ಮನೆಯಲ್ಲೇ ತಿನ್ನಲಿಕ್ಕೋಸ್ಕರ ಚಾಕ್ಲೇಟ್ ಮಾಡುವಂಥ ಒಂದು ಸಲ ಟ್ರೈ ಮಾಡಿದೆವು. ಅದು ತುಂಬ ಚೆನ್ನಾಗಿ ಬಂತು. ಸ್ಟಾರ್ಟ್ ಆಯಿತು ಈ ಚಾಕ್ಲೇಟ್ ಮಾಡೋದನ್ನು ಯಾಕೆ ನಾವು ಬಿಸ್ನೆಸ್ ಆಗಿ ಮಾಡಬಾರ್ದು ಅಂತ. ವೀಕ್ಷಕರೇ ನಮಸ್ಕಾರ. ನಾನಿವತ್ತು ಪುತ್ತೂರಿನ ಬೆಟ್ಟಂಪಾಡಿಯ ಆರ್ಲಪದವಿನಲ್ಲಿದ್ದೇನೆ. ಇಲ್ಲಿ ಯಾಕೆ ಬಂದಿದ್ದೇನೆ ಅಂತ ಕೇಳಿದರೆ, ದಂಪತಿಗಳು ತಾವು IT ಉದ್ಯೋಗವನ್ನು ಬಿಟ್ಟು ಬಂದು ಸ್ವಾವಲಂಬಿಗಳಾಗಬೇಕು ಅಂತ ಹೇಳುವ ಉದ್ದೇಶದಿಂದ ಚಾಕ್ಲೇಟನ್ನು ತಯಾರಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಚಾಕ್ಲೇಟ್ನ ಹೆಸರು ನೀವೆಲ್ಲ ಕೇಳಿರ್ತೀರ, ಅನುತ್ತಮ ಚಾಕ್ಲೇಟ್ಸ್ ಅಂತ. ಸೊ ಈ ಚಾಕ್ಲೇಟ್ ಉದ್ಯಮವನ್ನು ಪ್ರಾರಂಭಿಸಿ ಇವತ್ತು ಅವರ ಚಾಕ್ಲೇಟ್ ದೇಶದಾದ್ಯಂತ ಅಲ್ಲದೆ ವಿದೇಶಕ್ಕೂ ಕೂಡ ರಫ್ತಾಗ್ತಾ ಇದೆ. ಮಾತ್ರ ಅಲ್ಲದೆ ಇಲ್ಲಿ ಯಾರೆಲ್ಲ ದಕ್ಷಿಣ ಕನ್ನಡದಲ್ಲಿ ಕೋಕೋವನ್ನು ಬೆಳೀತಾರೆ ಅಂಥವರಿಗೆ ಪ್ರೋತ್ಸಾಹಿಸಲಿಕ್ಕೋಸ್ಕರ ಒಳ್ಳೆಯ ಬೆಲೆಗೆ ಆ ಕೋಕೋವನ್ನು ಖರೀದಿಸಿ ರೈತರಿಗೂ ಕೂಡ ಸಹಾಯ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಹಲವು ಜನರಿಗೆ ಉದ್ಯೋಗಾವಕಾಶವನ್ನು ಕೂಡ ಒದಗಿಸಿದ್ದಾರೆ. ಹಾಗಾಗಿ ಈ ಚಾಕ್ಲೇಟನ್ನು ಯಾವ ರೀತಿ ತಯಾರಿ ಮಾಡ್ತಾರೆ, ಈ ಚಾಕ್ಲೇಟ್ನ ಹಿಂದಿನ ಪರಿಶ್ರಮ ಏನು, ಹಾಗೆ ಅವರ ಜೀವನದ ಪಯಣ ಹೇಗಿತ್ತು ಎಲ್ಲವನ್ನು ಕೂಡ ತಿಳ್ಕೊಂಡು ಬರೋಣ. ನಮಸ್ತೆ, ನಾನು ಬಾಲಸುಬ್ರಹ್ಮಣ್ಯ, ಅನುತ್ತಮ ಚಾಕ್ಲೇಟ್ನ ಫೌಂಡರ್. ನಾನು ಮತ್ತು ನನ್ನ ಪತ್ನಿ ಸ್ವಾತಿ ಕಲ್ಲೆಗುಂಡಿ ಈ ಅನುತ್ತಮ ಚಾಕ್ಲೇಟನ್ನು 2020ರಲ್ಲಿ ಸ್ಟಾರ್ಟ್ ಮಾಡಿದೆವು. ಕೊಕ್ಕೋ ಒಂದು ಉಪಬೆಳೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಕೊಕ್ಕೋ ಹೇಳೋದೊಂದು ಉಪಬೆಳೆಯಾಗಿ ಹೇರಳವಾಗಿ ಬೆಳೆಯುತ್ತಾರೆ. ಕೊಕೊನಟ್ಟು ಮತ್ತು ಅಡಿಕೆ ಇದರ ಮಿಡ್ಲಿನಲ್ಲಿ ಕೊಕ್ಕೋವನ್ನು ಬೆಳೀತಾರೆ. ಕೊರೋನಾ ಟೈಮಲ್ಲಿ ನಮಗೆ ಒಂದು ಧಾರಾಳಕವಾದ ಸಮಯ ಸಿಕ್ಕಿತ್ತು ಏನು ಮಾಡ್ಬೋದು ಅಂತ ಹೇಳೋದನ್ನು ತಿಳಿಲಿಕ್ಕೆ. ನಾನು ನನ್ನ ಹೆಂಡತಿ ಸ್ವಾತಿ ಇಬ್ಬರು IT ವರ್ಕ್ ಮಾಡ್ತಿದ್ದೆವು. 2020ರಲ್ಲಿ ಡ್ಯೂರಿಂಗ್ ಕೊರೋನಾ ಟೈಮ್ನಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾಗ ನಾವು ಕೃಷಿ ಮಾಡ್ತಾನೂ ಇದ್ದೆವು, ಅದರ ಜೊತೆಗೆ ವರ್ಕ್ ಮಾಡ್ತಾಯಿದ್ದೆವು. ಸೊ ಈ ಕೃಷಿಯಲ್ಲಿ ಕೊಕ್ಕೋ ಉಪಬೆಳೆ ಆದ ಕಾರಣ ಈ ಕೊಕ್ಕೋವನ್ನು ಮಾರ್ಕೆಟಿಗೆ ಕೊಡಲಿಕ್ಕೆ ಆಗ್ತಿರಲಿಲ್ಲ. ಸೊ ಹಾಗಾಗಿ ನಾವು ಕೊಕ್ಕೋವನ್ನು ಒಣಗಿಸಿ ನಂತರ ಮಾರ್ಕೆಟಿಗೆ ಕೊಡ್ತಾಯಿದ್ದೆವು. ಆ ಸಂದರ್ಭದಲ್ಲಿ ನಾವು ಮನೇಲಿದ್ದ ಕಾರಣ ಈ ಕೊಕ್ಕೋವನ್ನು ಏನು ಮಾಡ್ಬೋದು, ಇದರಿಂದ ಏನಾದರೂ ಉಪಯೋಗಕರವಾದ ಪ್ರಾಡಕ್ಟ್ಸ್ ಮಾಡ್ಬೋದಾ ಅಂತ ನೋಡ್ತಾಯಿದ್ದೆವು. ಹಾಗೆ ಮನೆಯಲ್ಲೇ ತಿನ್ನಲಿಕ್ಕೋಸ್ಕರ ಚಾಕ್ಲೇಟ್ ಮಾಡುವಂಥ ಒಂದು ಸಲ ಟ್ರೈ ಮಾಡಿದೆವು. ಅದು ತುಂಬ ಚೆನ್ನಾಗಿ ಬಂತು. ನಂತರ ಈ ಕೊಕ್ಕೋವನ್ನು ನಾವು ಈ ಚಾಕ್ಲೇಟನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದೆವು. ಅದರಲ್ಲಿ ನಮಗೆ ತುಂಬ ಒಳ್ಳೆಯ ಒಂದು ರೆಸ್ಪಾನ್ಸ್ ಬಂತು. ಅಂದರೆ ಟೇಸ್ಟ್ ಹೇಗೆ ಅಥವಾ ಹೇಗೆ ಮಾಡಿದ್ದು ಅಂತ ಎಲ್ಲ ಎನ್ಕ್ವೈರೀಸ್ ಬಂತು. ಸೊ ಅದು ಅಲ್ಲಿ ನಮಗೆ ಸ್ಟಾರ್ಟ್ ಆಯಿತು ಈ ಚಾಕ್ಲೇಟ್ ಮಾಡೋದನ್ನು ಯಾಕೆ ನಾವು ಬಿಸ್ನೆಸ್ ಆಗಿ ಮಾಡಬಾರ್ದು ಅಂತ. ಇನ್ನು ಮುಂದಿನ ಸ್ಟೇಜಲ್ಲಿ ನಾನು ಹೇಳ್ತೇನೆ ಹೇಗೆ ಈ ಚಾಕ್ಲೇಟನ್ನು ಮಾಡಿದೆವು ಅಥವಾ ಈ ಕೊಕ್ಕೋವನ್ನು ಎಲ್ಲಿ ಬೆಳೀತಾರೆ, ಹೇಗೆ ಬೆಳಿತೇವೆ, ಮತ್ತು ಇಲ್ಲಿರುವಂಥ ಪ್ರೋಸೆಸ್ ಏನು ಚಾಕ್ಲೇಟ್ ಮಾಡೋದು, ಹೇಗೆ ಈ ಅನುತ್ತಮ ಚಾಕ್ಲೇಟ್ ಮಾಡ್ತೀವಿ, ಹೇಗೆ ನಾವು ಮಾರ್ಕೆಟ್ ಮಾಡ್ತೀವಿ, ಅದರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಕೊಕ್ಕೋ ನಾನು ಹೇಳಿದಾಗ ಕೊಕ್ಕೋ ಇದು ಇಂಟರ್ ಕ್ರಾಪು. ಇದನ್ನು ಅಡಿಕೆ, ತೆಂಗು, ಬಾಳೆ, ಪೆಪ್ಪರ್ ಇಂಥ ಇದರಲ್ಲಿ ಮಿಡ್ಲಲ್ಲಿ ಬೆಳೀತಾರೆ. ಕೊಕ್ಕೋ ಬೆಳೆಯುವಾಗ ಇದಕ್ಕೆ ಶೇಡ್ ರೀಜನ್ ಬೇಕು. ಹೇಗೆ ಕಾಫಿ ಬೆಳೀತಾರೋ ಅದೇ ರೀತಿಯಲ್ಲಿ ಕೊಕ್ಕೋ ಬೆಳೀತಾರೆ. ಇದಕ್ಕೆ ತುಂಬ ಬಿಸಿಲು ಬರಬಾರ್ದು, ಹಾಗೆ ತುಂಬ ನೆರಳು ಕೂಡ ಬರಬಾರ್ದು. ಅದಕ್ಕೋಸ್ಕರ ಇದನ್ನು ಉಪಬೆಳೆಯಾಗಿ ಬೆಳೀತಾರೆ. ಇದಕ್ಕೆ ಮೇಂಟೆನೆನ್ಸ್ ಕಡಿಮೆ ಇರ್ತದೆ. ಇದಕ್ಕೆ ಅಂತ ಹೇಳ್ಕೊಂಡು ಸಪ್ರೇಟಾಗಿ ತುಂಬ ಮುತುವರ್ಜಿಯಿಂದ ಕಾಳಜಿಯಿಂದ ವಹಿಸಬೇಕಾಗಿಲ್ಲ. ತುಂಬ ಎತ್ತರವೂ ಕೂಡ ಆಗೋದಿಲ್ಲ. ಗಿಡ ಹತ್ತಿರ ಸಣ್ಣದಾಗಿರ್ತದೆ, ಕೈಗೆ ಎಟಕುವಂಥ ರೀತಿಯಲ್ಲಿ ಇರುತ್ತೆ. ಅಥವಾ ಸಣ್ಣ ಕೊಕ್ಕೆಯಲ್ಲಿ ಕೂಡ ಇದನ್ನು ಕೊಯ್ದು ಹಾರ್ವೆಸ್ಟ್ ಮಾಡ್ಬೋದು. ನಮ್ಮಲ್ಲಿ ಏಪ್ರಿಲ್, ಮೇ, ಜೂನ್ ಇದರಲ್ಲಿ ಪೀಕ್ ಸೀಸನ್. ಅಂದರೆ ಅದರ ಮಾರ್ಚಲ್ಲಿ ಸ್ಟಾರ್ಟ್ ಆಗ್ತದೆ. ಏಪ್ರಿಲ್, ಮೇ, ಜೂನಲ್ಲಿ ಪೀಕ್ ಸೀಸನ್. ಆವಾಗ ಹಾರ್ವೆಸ್ಟ್ ಮಾಡ್ತೇವೆ. ಹಾರ್ವೆಸ್ಟ್ ಮಾಡಿದ್ರೆ ಇದೀಗ ಕೊಕ್ಕೋ ಫ್ರೂಟ್ ಇದೀಗ ಹಣ್ಣಾಗಿದೆ, ಆಲ್ಮೋಸ್ಟ್ ಹಣ್ಣಾಗಿದೆ. ಇಲ್ಲಿ ನೀವು ಯೆಲ್ಲೋ ಕಲರ್ ಕಾಣ್ತಾ ಇದೆಯಲ್ಲ, ಈ ಥರ ಇದ್ದಾಗ ಹಾರ್ವೆಸ್ಟ್ ಮಾಡಬಹುದು. ಯಾಕಂದರೆ ಕೆಲವು ಕಡೆ ಮಂಗನ ಹಾವಳಿ ಇರುವ ಕಾರಣ ಫುಲ್ ಹಣ್ಣಾಗಲಿಕ್ಕೆ ವೆಯ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಇಷ್ಟು ಕಲರ್ ಬಂದರೂ ಸಾಕಾಗ್ತದೆ. ಇದನ್ನು ಹಾರ್ವೆಸ್ಟ್ ಮಾಡ್ಬೋದು.
ಇದು ಕೊಕ್ಕೋ ಇವಾಗ ನೀವು ನೋಡ್ತಾ ಇದ್ದೀರಾ, ಇದು ಕೊಕ್ಕೋ ಪಾಡ್ ಓಪನ್ ಮಾಡಿದ್ದೀನಿ ನೋಡಿದ್ದೀರಲ್ಲ, ಇದು ಕಸ್ಟರ್ಡ್ ಆ್ಯಪಲ್ ಥರ ಇದೆ. ಇದು ಎಡಿಬಲ್ ಆ್ಯಂಡ್ ಇಲ್ಲಿ ಔಟರ್ ಲೇಯರಲ್ಲಿರೋ ಇದು ಎಡಿಬಲ್ ಪಲ್ಪ್ ತುಂಬ ಫ್ರೂಟಿ ಆಗಿರುತ್ತೆ. ಇದರ ಒಳಗಡೆ ಸೀಡ್ ಇದೆಯಲ್ಲ, ಅದರಿಂದ ನಾವು ಚಾಕ್ಲೇಟ್ ಮಾಡ್ತೇವೆ. ಈಗ ಈ ಕೊಕ್ಕೋ ಬೀಜವನ್ನು ವಿತ್ ಪಲ್ಪ್ ಇದನ್ನು ನಾವು ವುಡನ್ ಬಾಕ್ಸಲ್ಲಿ ಹಾಕಿ ಫರ್ಮೆಂಟ್ ಮಾಡ್ತೇವೆ. ನಂತರ ಈ ಹೊರಗಿನ ಪಲ್ಪ್ ಏನಿದೆಯೋ ಇದು ಎಲ್ಲವೂ ಡ್ರೈನ್ ಔಟ್ ಆಗುತ್ತೆ. ಈ ಡ್ರೈನ್ ಔಟ್ ಆದಮೇಲೆ ಅದು ಬ್ರೌನ್ ಕಲರ್ ಬಂದಿರುತ್ತೆ. ಅದರಿಂದ ನಂತರ ಇದನ್ನು ನಾವು ಡ್ರೈ ಮಾಡಲಿಕ್ಕೆ ಇಡ್ತೇವೆ. ಅದಕ್ಕಿಂತ ಮುಂಚೆ ಫರ್ಮೆಂಟೇಷನ್ ಕಟ್ ಮಾಡಿ ನೋಡ್ತೇವೆ ಅದು ಫರ್ಮೆಂಟೇಷನ್ ಆಗಿದೆ ಇಲ್ವಾ ಅಂತ. ನಂತರ ಅದನ್ನು ಸನ್ ಡ್ರೈ ಅಥವಾ ಸೋಲಾರ್ ಡ್ರೈಯಲ್ಲಿ ಡ್ರೈ ಮಾಡ್ತೇವೆ. ಈಗ ನಾವು ಫರ್ಮೆಂಟೇಷನ್ ಮಾಡುವ ಜಾಗದಲ್ಲಿದ್ದೇವೆ. ಇಲ್ಲಿ ಏನು ಮಾಡ್ತೇವೆ ಅಂದರೆ, ಈ ಕೊಕ್ಕೋ ಪಾಡಲ್ಲಿ ಓಪನ್ ಮಾಡಿದ ಮೇಲೆ ಏನು ಕೊಕ್ಕೋ ಬೀಜ ಸಿಗ್ತಾಯಲ್ಲ, ಇದನ್ನು ಎಲ್ಲವನ್ನು ಈ ಬಾಕ್ಸ್ನಲ್ಲಿ ಹಾಕ್ತೇವೆ. ಈಗ ಆಫ್ ಸೀಸನ್ ಅಂದರೆ ಇನ್ನೂ ಕೂಡ ಹಾರ್ವೆಸ್ಟ್ ಸ್ಟಾರ್ಟ್ ಆಗಬೇಕಷ್ಟೇ. ಒಂದು ಸಲ ಹಾರ್ವೆಸ್ಟ್ ಸ್ಟಾರ್ಟ್ ಆದಮೇಲೆ ನಾವು ಕೊಕ್ಕೋ ಬೀಜಗಳನ್ನು ಇದರಲ್ಲಿ 24 ಗಂಟೆ ಒಳಗೆ ಹಾರ್ವೆಸ್ಟ್ ಆದನ್ನು ಫರ್ಮೆಂಟೇಷನ್ಗೆ ಹಾಕ್ತೇವೆ. ಇದನ್ನು ಒಂದೊಂದು ದಿನಕ್ಕೆ ಒಂದೊಂದು ಬಾಕ್ಸಿಗೆ ನಾವು ಮೂವ್ ಮಾಡ್ತಾ ಹೋಗ್ತೇವೆ. ಹಾಗೆ 5, 6 ಅಥವಾ 7ನೇ ದಿನ ನಾವು ಇದನ್ನು ಸನ್ ಡ್ರೈ ಅಂದರೆ ಅಂಗಳದಲ್ಲಿ ಹಾಕಿ ಡ್ರೈ ಮಾಡ್ತೇವೆ. ಇದರಲ್ಲಿ ಸಾಮಾನ್ಯ ಒಂದು 250ರಿಂದ 300 kgಯಷ್ಟು ಒಂದೇ ಸ್ಥಳದಲ್ಲಿ ಫರ್ಮೆಂಟ್ ಮಾಡ್ಬೋದು. ಈಗ ನೀವು ನೋಡ್ತಾ ಇರೋದು ಸೋಲಾರ್ ಫರ್ಮೆಂಟ್ ಆದಮೇಲೆ ಅದನ್ನು ಸನ್ ಡ್ರೈ ಸೂರ್ಯನ ಬೆಳಕಿನಲ್ಲಿ ಒಣಗಿಸ್ತಾ ಇದ್ದೇವೆ. ಇದರದ್ದು ಮಾಯಿಶ್ಚರ್ ಆಲ್ಮೋಸ್ಟ್ 7%ಗಿಂತ ಕಡಿಮೆ ಬಂದಾಗ ನಾವು ಅದನ್ನು ಶೇಖರಣೆ ಮಾಡ್ಬೋದು. ಈಗ ನಾವು ನಮ್ಮ ಪ್ರೊಡಕ್ಷನ್ ಯೂನಿಟ್ ಪ್ರೊಸೆಸನ್ನು ನಾವು ನೋಡೋಣ. ಇದೀಗ ನಮ್ಮ ಮನೆಯ ಮೇಲಿನ ಜಾಗವನ್ನು ನಾವು ಫ್ಯಾಕ್ಟ್ರಿ ಥರ ಮಾಡಿದ್ದೇವೆ, ಸಣ್ಣದಾಗಿ ಫ್ಯಾಕ್ಟ್ರಿ ಥರ ಕನ್ವರ್ಟ್ ಮಾಡಿದ್ದೇವೆ. ಇಲ್ಲಿ ಶುರುವಿಗೆ ಇದು ನಮ್ಮದು ರಾ ಮೆಟೀರಿಯಲ್ ಪ್ರೊಸೆಸಿಂಗ್ ಜಾಗ. ಇದು ಏನಂದರೆ ರೋಸ್ಟಿಂಗ್ ಮೆಷಿನು. ಇಲ್ಲಿ ನಾವು ಒಣಗಿದ ಕೊಕ್ಕೋವನ್ನು ಈ ರೋಸ್ಟರ್ನಲ್ಲಿ ಹಾಕಿ ನಮಗೆ ಎಷ್ಟು ರೋಸ್ಟಿಂಗ್ ಆಗಬೇಕು, ಈಗ ಕಡಲೆ ಬೀಜ ಅಥವಾ ಆಲ್ಮಂಡ್ ರೋಸ್ಟ್ ಮಾಡ್ತೇವೆ, ಆವಾಗ ಅದಕ್ಕೊಂದು ಅರೋಮ ಮತ್ತು ಒಂದು ರುಚಿ ಬರ್ತದಲ್ಲ, ಸೊ ಅದನ್ನು ಮಾಡಲಿಕ್ಕೋಸ್ಕರ ರೋಸ್ಟರಲ್ಲಿ ಹಾಕ್ತೇವೆ. ರೋಸ್ಟಿಂಗ್ ಮಾಡಿದ ನಂತರ ಅದನ್ನು ನಾವು ಕ್ರ್ಯಾಕಿಂಗ್ ಮತ್ತು ವಿನೋಯಿಂಗ್ ಅಂತ ಹೇಳ್ತೇವೆ. ಅಂದರೆ ಅದನ್ನು ಹುಡಿ ಮಾಡಿ ಅದರ ಹೊರಗಿನ ಕಸವನ್ನು ಸಪ್ರೇಟ್ ಮಾಡಬೇಕು. ಸೊ ಬೇರ್ಪಡಿಸಿದ ನಂತರ ಒಳಗಿರೋದನ್ನು ಕೊಕ್ಕೋ ನಿಪ್ಸ್ ಅಂತ ಹೇಳ್ತೇವೆ, ಬೀಜದ ಒಳಗಿರೋ ಕೊಕ್ಕೋ ನಿಪ್ಸ್. ಅದನ್ನು ಫರ್ದರ್ ಮಿಲಾಂಜರ್ ಅಥವಾ ಗ್ರೈಂಡರಿಗೆ ಹಾಕಿ ಕಡೆಯುವಂಥದ್ದು. ಈಗ ನಾವು ಕೊಕ್ಕೋ ನಿಪ್ಸ್ ನೋಡಿದಲ್ಲ, ಕೊಕ್ಕೋ ನಿಪ್ಸಿನ ನಂತರ ಅದನ್ನು ಗ್ರೈಂಡಿಂಗ್ ಮಾಡುವಂಥ ಜಾಗ. ಇದರಲ್ಲಿ ಈಗ ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ಚಾಕ್ಲೇಟ್ ಗ್ರೈಂಡ್ ಆಗಿದೆ. ಸೊ ಇದು ಆಲ್ಮೋಸ್ಟ್ ಒಂದು 40ರಿಂದ 70 ಗಂಟೆಗಳ ಕಾಲ ಇದನ್ನು ಕಡಿತೇವೆ. ಅದು ಯಾವಾಗ ಟೆಕ್ಸ್ಚರ್ ಸ್ಮೂತ್ ಫಿನಿಶಿಂಗ್ ಬರ್ತದೆ, ನಂತರ ಅದನ್ನು ನಾವು ನೆಕ್ಸ್ಟ್ ಫರ್ದರ್ ಪ್ರೊಸೆಸಿಂಗ್, ಚಾಕ್ಲೇಟ್ ಮಾಡುವಂಥ ಪ್ರೊಸೆಸಿಂಗ್ ಯೂಸ್ ಮಾಡ್ತೇವೆ. ಇದರಲ್ಲಿ 30 kg ಕೆಪಾಸಿಟಿ. ಆಲ್ಮೋಸ್ಟ್ ಒಂದು ಟೈಮಲ್ಲಿ ಮಾಡಿದಾಗ 500ರಿಂದ 600 ಚಾಕ್ಲೇಟ್, 50 ಗ್ರಾಮ್ನ 500ರಿಂದ 600 ಚಾಕ್ಲೇಟ್ಗಳನ್ನು ಮಾಡ್ಬೋದು. ಅದು ಸ್ಟೋನ್ ಗ್ರೈಂಡರ್, ಇದು ಬಾಲ್ ಮಿಲ್ ಅಂತ. ಇದರಲ್ಲಿ 50 kg ಕೆಪಾಸಿಟಿ. ಸೊ ಒಂದು ಸಲ ಮಾಡಿದಾಗ 50 kg ಚಾಕ್ಲೇಟ್ ಮಾಡಬಹುದು. ನಂತರ ಇದು ಚಾಕ್ಲೇಟ್ ಪ್ರೊಡಕ್ಷನ್ ಏರಿಯಾ. ಇಲ್ಲಿ ಈಗ ನೋಡ್ತಿರೋ ಇದು AC ಎನ್ವಿರಾನ್ಮೆಂಟ್. ಇಲ್ಲಿ ಚಾಕ್ಲೇಟ್ ಮಾಡಲಿಕ್ಕೆ AC ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿ ನಾವು ಚಾಕ್ಲೇಟ್ ಬಂದಂಥ ಚಾಕ್ಲೇಟ್ ಇಲ್ಲಿ ನೀವು ಗ್ರೈಂಡರಲ್ಲಿ ನೀವು ನೋಡಿದಿರಲ್ಲ, ಆ ಚಾಕ್ಲೇಟನ್ನು ನಂತರ ನಾವು ಹ್ಯಾಂಡ್ ಟ್ಯಾಂಪರಿಂಗ್ ಅಂದರೆ ಈ ಗ್ರಾನೈಟ್ನಲ್ಲಿ ಹಾಕ್ತೇವೆ. ಈ ಗ್ರಾನೈಟ್ನಲ್ಲಿ ಹಾಕಿದಾಗ ಟೆಂಪರೇಚರ್ ಲೋ ಮಾಡಿ ಸ್ವಲ್ಪ ಹೈ ಮಾಡಿ, ಈಗ ಟೆಂಪರಿಂಗ್ ಅಂತ ಪ್ರೋಸೆಸ್, ಆ ಪ್ರೋಸೆಸ್ ಮಾಡ್ತೇವೆ. ಆ ಪ್ರೋಸೆಸ್ ಮಾಡಿದ ನಂತರ ಇಲ್ಲಿ ಮೋಲ್ಡಲ್ಲಿ ಚಾಕ್ಲೇಟನ್ನು ಹಾಕ್ತೇವೆ. ಮೋಲ್ಡಲ್ಲಿ ಹಾಕಿ ನಂತರ ವೈಬ್ರೇಟ್ರಲ್ಲಿ ಸೆಟ್ ಮಾಡಿ ಫ್ರಿಜ್ಜಲ್ಲಿ ಇಡ್ತೇವೆ. 10 kg ಬೇರೆ ಬೇರೆ ವೆರೈಟೀಸ್, ಫ್ಲೇವರ್ಸ್, ಕೊಕೊನಟ್ ಮಿಲ್ಕ್, ಕಾಫಿ, ಸೊ
ಇಲ್ಲಿ ಇದೀಗ ಮಾಡ್ತಾ ಇರೋದು ಪ್ಯಾಕಿಂಗ್. ಸೊ ಆರ್ಡರ್ಸ್ ಬಂದಿರ್ತಲ್ಲ, ಆರ್ಡರ್ಸ್ ಬಂದಿರೋದನ್ನು ಪ್ರೊಸೆಸ್ ಮಾಡಿ ಅಮೆಝಾನ್ ಅಥವಾ ನಮ್ಮ ವೆಬ್ಸೈಟಲ್ಲಿ ಬಂದಿರೋಂಥ ಆರ್ಡರ್ಸನ್ನು ಪ್ರೊಸೆಸ್ ಮಾಡಿ ಪ್ಯಾಕ್ ಮಾಡಿ ಇಲ್ಲಿಂದ ಕಳಿಸುವಂಥದ್ದು. ಈ ಎಲ್ಲ ಚಾಕ್ಲೇಟ್ಗಳನ್ನು ನಿಮಗೆ ನಮ್ಮ ವೆಬ್ಸೈಟ್ ಅಥವಾ ಸ್ವದೇಶಿ ಮಾರ್ಟ್ನಲ್ಲಿ ಲಭ್ಯವಿದೆ. ಈಗಲೇ ನಿಮ್ಮ ಚೂಸ್ ಮಾಡಿ ಇದನ್ನು ಬೈ ಮಾಡಿ. ನಮ್ಮ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ತುಂಬ ಇಂಪಾರ್ಟೆಂಟ್. ಖರೀದಿಸಿ ನಿಮ್ಮ ಪರಿಚಯದವರಿಗೂ ಇದನ್ನು ಪರಿಚಯಿಸಿ ನಮ್ಮ ಬಗ್ಗೆ ಇನ್ನಷ್ಟು ತಿಳಿಯಲು ಹಾಗೂ ನಮ್ಮಲ್ಲಿರುವ ಎಲ್ಲ ಪ್ರಾಡಕ್ಟ್ ಬಗ್ಗೆ ಮಾಹಿತಿಗೋಸ್ಕರ ನಮ್ಮದೇ ಆದ ವೆಬ್ಸೈಟ್ ಇದೆ, ಅದು www.anuttamaproducts.com. ಅಲ್ಲಿಂದಲೂ ನೀವು ಖರೀದಿ ಮಾಡ್ಬೋದು.